Well, next we shall move on to the next problem of simplest form. So here the problem will be like this: express in a simplest form, that is cot inverse of 1 over square root of x square minus 1. ಸೊ ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೆ. ಸೊ ಎಕ್ಸಿಗೆ ಯಾವ ವ್ಯಾಲ್ಯೂ ಕೊಟ್ಟರೆ, ಯಾವ ರೇಷಿಯೋ ಕೊಟ್ಟರೆ ದ ಇನ್ವರ್ಸ್ ಗೋಯಿಂಗ್ ಟು ಬಿ ಕ್ಯಾನ್ಸಲ್ಡ್. ಸೊ ನಾನು ಹೇಳಿದ್ದೆ ಆಲ್ರೆಡಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದ್ದರೆ ಸೊ ಎಕ್ಸಿಗೆ ಟ್ಯಾನ್ ತೀಟಾ ಕಾಟ್ ತೀಟಾ ಕೊಡಿ ಅಂತ, ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದ್ದರೆ ಸಿಕೆಂಡ್ ತೀಟಾ ಕೊಸಿಕೆಂಡ್ ತೀಟಾ ಕೊಡಿ ಅಂತ ಹೇಳಿದೆ. ಸಿಮಿಲರ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದರೆ ಸೈನ್ ತೀಟಾ ಕಾಸ್ ತೀಟಾ. ಇನ್ ದ ಸೆನ್ಸ್ identity should be balanced, that is sin square theta plus cos square theta equals 1. So if cos square goes to RHS or else sin square goes to RHS, it becomes the balanced of the identity. So like this way, so here it's a given problem which includes cot inverse of 1 divided by square root of x square minus 1. So ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದ್ದರೆ ಸೊ ಯು ಗಿವ್ ಎಕ್ಸ್ ಈಕ್ವಲ್ಸ್ ಐದರ್ ಸಿಕೆಂಡ್ ತೀಟಾ ಆರ್ ಕೋಸಿಕೆಂಡ್ ತೀಟಾ. ಸೊ ಯಾವ್ದು ಬೇಕಾದ್ರೂ ಕೊಟ್ಟರು ನಾವು ಬ್ಯಾಲೆನ್ಸ್ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಾ? ಸೊ ಇಯರ್ ಐ ಆಮ್ ಟೇಕಿಂಗ್ ಎಕ್ಸ್ ಈಕ್ವಲ್ಸ್ ಸಿಕೆಂಡ್ ತೀಟಾ ವಿಚ್ ಇಂಪ್ಲೈಸ್ ತೀಟಾ ಈಕ್ವಲ್ಸ್ ಸಿಕೆಂಡ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಸ್ಟೂಡೆಂಟ್ಸ್, ಯು ಆರ್ ಆಲ್ರೆಡಿ ಫೆಮಿಲಿಯರ್ ವಿತ್ ಸಿಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ 1 ಈಕ್ವಲ್ಸ್ tan square theta. Here square goes to LHS, in the sense secant square theta minus 1 equals tan theta. Square root of secant square theta minus 1 equals what? Tan theta. ಬರ್ಕೋಬೋದಾ? ಸೊ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಎಲ್ಲಿಗೆ? ಗಿವನ್ ಪ್ರಾಬ್ಲಮಿಗೆ ಎಕ್ಸ್ ಪ್ಲೇಸಿಗೆ ಏನು ಕೊಡ್ತಾ ಇದ್ದೀನಿ? ಸೆಕೆಂಡ್ ಥೀಟಾ ಕೊಡ್ತಾ ಇದ್ದೀನಿ. ಸೊ ವಿ ಗೆಟ್ ಕಾಟ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ secant square theta minus 1. ಬರ್ಕೋಬೋದಾ? ಸೊ ನೆಕ್ಸ್ಟ್ ಆಫ್ಟರ್ ದಿಸ್, ವಾಟ್ ಈಸ್ ರೂಟ್ ಆಫ್ secant square theta minus 1? ಇಟ್ ಈಸ್ tan theta. ಸೊ tan theta ಬರುತ್ತೆ. ಸೊ cot inverse of 1 divided by what? Tan theta. Cot inverse of 1 divided by tan theta. Root of secant square theta minus 1 is what? Tan theta. So next, 1 over tan theta, reciprocal of tan theta is cot theta. Reciprocal of tan theta is cot theta, that is a cot inverse of cot theta. Here cot inverse cot get cancel, remaining is what? Theta. Remaining is theta. So in the consideration part, x equals secant theta, so theta equals what? Secant inverse of x. So here the theta will be secant inverse of x, like this way. So we are expressing the given problem in the form of x inverse forms. ಅರ್ಥ ಆಗ್ತಿದೆಯಾ? ಸೊ ಸಿಂಪ್ಲೆಸ್ಟ್ ಫಾರ್ಮ್ನ ಸೊ ಈ ಥರ ಕ್ವಶನ್ಸ್ ಕೇಳಿದ್ರೆ ಸೊ ಆಪರೇಟ್ ಮಾಡೋ ಅಂಥದ್ದು ಸೊ ನಿಮಗೆ ಪ್ರೊಸೀಜರ್ ಗೊತ್ತಿರಬೇಕು. ಎಕ್ಸಿಗೆ ಯಾವ ರೇಷಿಯೋ ಕೊಟ್ಟರೆ ಸೊ ಇಟ್ ಗೋಯಿಂಗ್ ಟು ಬಿ ಬ್ಯಾಲೆನ್ಸ್ಡ್ ವೆರಿ ಈಸಿಲಿ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ಎಕ್ಸ್ಪ್ರೆಸ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್. ಸೊ ದಟ್ ಈಸ್ tan inverse of cos x divided by 1 minus sin x. ಸೊ ಈ ಕ್ವಶನ್ ಅಷ್ಟೇ ಸೊ ಭಾಳಷ್ಟು ಸತಿ ಸೊ 3 ಮಾರ್ಕ್ಸಿಗೆ ಕೇಳಿದೆ. ಸೊ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಎಕ್ಸ್ ವೇರಿಯಬಲ್ ಇದೆ. ಸೊ ನಾವು ರೇಷಿಯೋನ ಸಬ್ಸ್ಟಿಟ್ಯೂಷನ್ ಮಾಡಲಿಕ್ಕೆ ಎಕ್ಸ್ ವೇರಿಯಬಲ್ ಇಲ್ಲ. ಇನ್ಸ್ಟೆಡ್ ಆಫ್ ಎಕ್ಸ್ ವೇರಿಯಬಲ್ ಸೊ ವಿ ಆರ್ ಹ್ಯಾವಿಂಗ್ cos x 1 minus sin x. ಸೊ ಇದಕ್ಕೆ ರಿಲೇಟೆಡ್ ಆಗಿ ನಾವು ಸಿಂಪ್ಲಿಫಿಕೇಶನ್ಸ್ ಮಾಡಬೇಕು. ಸೊ cos x ಇದೆ, ಸಬ್ ಮಲ್ಟಿಪಲ್ ಏನಾದರೂ ಬರೀಬಹುದಾ cos x ಪ್ಲೇಸಿಗೆ? ಅಬ್ಸರ್ವ್ ಮಾಡಿ. ಸೊ ಯು ಆರ್ ಆಲ್ರೆಡಿ ಫೆಮಿಲಿಯರ್ ವಿತ್ cos x, that is cos 2x. What is the multiple of cos 2x? Cos square x minus sin square x. Similarly, cos x ಗೆ ಸಬ್ ಮಲ್ಟಿಪಲ್ ಏನಾಗುತ್ತೆ ಅಂತಂದ್ರೆ ಫಾರ್ಮುಲಾ ಇದೆ cos square x by 2 minus sin square x by 2. ಸಬ್ ಮಲ್ಟಿಪಲ್ cos square x by 2 minus sin square x by 2 for cos x. Similarly, what about sin x? Sin x ಗೆ ಸಬ್ ಮಲ್ಟಿಪಲ್ ಬರೆಯೋದಾದ್ರೆ sin x is 2 sin x into cos x. 2 sin x into cos x. ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಇಲ್ಲಿಗೆ cos x ಪ್ಲಸ್ ಏನು ಬರುತ್ತೆ? cos square x by 2 minus sin square x by 2. Similarly, for the sin x, we are writing 2 sin x into cos x. ಇಲ್ಲಿ 1 ಮಾತ್ರ ಇದೆ. ಆ 1 ಪ್ಲೇಸಿಗೆ in terms of sub multiple ಏನು ಬರೆಯಬೇಕು? ಸೊ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. That is tan inverse of what about cos x? Cos square x by 2 cos
divided by 1 minus 2 sin x by 2. So here x by 2. 2 sin x by 2 into cos x by 2. Simple tip. Sin 2x ಅಂದ್ರೆ 2 sin x into cos x ಆಗುತ್ತೆ. What about sin x? 2 sin x by 2 into cos x by 2. Simple tip forms. 2 sin x by 2 into cos x by 2. Formula ಬರೆಯೋದಿಲ್ಲ. cos x plus ಗೊತ್ತಾಗಿದೆ. Again sin x plus ಇದೆ. 2 sin x by 2 into cos x by 2. So ಈಗ ಅಬ್ಸರ್ವ್ ಮಾಡಿ. So numerator ನಾನು a square minus b square ಫಾರ್ಮ್ ಇದೆ. ಡಿನಾಮಿನೇಟರ್ ಬಂದ್ರೆ minus 2 sin x by 2 cos x by 2 ಇದೆ. ಸೊ ಈಗ ಒಂದನ್ನ ನಾನು ಸಬ್ಟ್ರಾಕ್ಟಿವ್ ಫಾರ್ಮ್ ಅಲ್ಲಿ ಏನಾದರೂ ಬರೆಯಲಿಕ್ಕೆ ಆಗುತ್ತಾ? ಸೊ ವಿ ಆರ್ ಹ್ಯಾವಿಂಗ್ sin and cos ಆ ಫಾರ್ಮ್ ಅಲ್ಲಿ ಏನಾದರೂ ಬರಬಹುದಾ? ವಾಟ್ ಅಬೌಟ್ sin square x plus cos square x ಐಡೆಂಟಿಟಿ 1 ಅಲ್ಲೆಲ್ಲ ಫಾರ್ಮ್ಸ್ ಯಾವಾಗಿದೆ x by 2 ಇದೆ. ಆಂಗಲ್ ಎಲ್ಲ ಯಾವಾಗಿದೆ x by 2 ಇರೋದಿಲ್ಲ. ಸೊ ನಾನು ಒಂದ ಈ ತರ ಬರಬಹುದಾ? cos square x by 2 plus sin square x by 2 ಅಂತ ಬರೆಯಬಹುದಾ? ಸೊ ನೆಕ್ಸ್ಟ್ ಅಬ್ಸರ್ವ್ ಮಾಡಿ tan inverse of as it is cos square x by 2 minus sin square x by 2 as it is in the numerator. One place ಗೆ ನಾನು cos square x by 2 plus sin square x by 2 1 ಅನ್ನು ಒಂದೇ ಅದು ಕೂಡ ಬರೆಯಬಹುದು. ಅಂದ್ರೆ ಏನು ಬರ್ಕೊಂತೀನಿ cos square x by 2 plus sin square x by 2 minus as it is ಅಂದ್ರೆ 2 sin x by 2 sin x by 2 into cos x by 2 2 sin x by 2 into cos x by 2. Observe ಮಾಡಿ keen observe ಮಾಡಿ numerator as it is ಇದೆ, denominator second part as it is ಇತ್ತು, first part ಗೆ ಏನು ಬರ್ತದೆ 1 ಅಂತ ಒಂದೇ cos square x by 2 plus sin square x by 2 ಅಂತ ಕೂಡ ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಅಬ್ಸರ್ವ್ ಮಾಡಿ numerator a square minus b square ಫಾರ್ಮ್ ಅಲ್ಲಿ ಬರಬಹುದು. denominator ಬಂದ್ರೆ a square plus b square minus 2 times of a into b. b into a ಇದೆ, so we can write it as a into b. ಅಂದ್ರೆ a square plus b square minus 2ab ಅಂತಂದ್ರೆ ಫಾರ್ಮುಲಾ ಇದೆ. ಯಾವುದು a minus b whole square. ಫಾರ್ಮುಲಾ ಕರೆಕ್ಟಾ? a minus b whole square ಅಂದ್ರೆ a square plus b square minus 2a. ಫಾರ್ಮುಲಾ ಬರೆಯಬಹುದಾ? So here a is nothing but cos x by 2 and b is nothing but what sin x by 2. ಬರೆಯಬಹುದಾ? ಸೊ ಆಪರೇಟ್ ಮಾಡ್ಕೊಂಡ್ರೆ tan inverse of numerator a square minus b square that is cos x by 2 minus sin x by 2 into cos x by 2 plus sin x by 2. ಬರೆಯಬಹುದಾ? denominator a plus b a minus b whole square cos x by 2 minus sin x by 2 whole square. ಇದರ ಬರೆಯಬಹುದಾ? ಸೊ ಆಫ್ಟರ್ ದಿಸ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ a minus b whole square ಫಾರ್ಮ್ ಇದೆ. ಸೊ ಇಲ್ಲಿ 1 cos x by 2 minus sin x by 2 and here cos x by 2 minus sin x by 2 get cancel. ಸೊ ರಿಮೈನಿಂಗ್ ಏನಿದೆ ಅಷ್ಟು ಬರ್ತದೆ. ಸೊ ರಿಮೈನಿಂಗ್ ಏನು ಬರುತ್ತೆ tan inverse of that is cos x by 2 plus sin x by 2 divided by cos x by 2 minus sin x by 2. ಹೌದಾ? can write like this. So after this ನಿಮಗೆ ಆಲ್ರೆಡಿ ಒಂದು 2 ಮಾರ್ಕ್ಸ್ ಗೆ ಪ್ರಾಬ್ಲಮ್ ಅನ್ನು ಹೇಳಿಕೊಟ್ಟಿದ್ದೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. tan inverse of cos x minus sin x by cos x plus sin x ಇದೆ. ಆ ಫಾರ್ಮ್ಯಾಟ್ ಇದ್ರೆ ಡಿವೈಡ್ ಬೈ cos ಅಂತ ಮಾಡಿ. ಇಲ್ಲಿ ಥೀಟಾ ಇದ್ರೆ ಥೀಟಾ, x ಇದ್ರೆ x, x by ಇದ್ರೆ x by. So for the numerator and denominator we are dividing by what? Cos x by. So divide cos x by 2 for numerator and denominator. Numerator ಮತ್ತು denominator ಇಂದ ಯಾವುದನ್ನ ಡಿವೈಡ್ ಮಾಡ್ತೀವಿ? cos x by 2 ಇಂದ ಡಿವೈಡ್ ಮಾಡ್ತೀವಿ. So after dividing, so we are getting, so here cos x by 2 by cos x by 2 is 1 plus here sin x by 2 by cos x by 2 is sin by cos x tan x by 2 as it is, that is tan x by 2 1 plus tan x by 2 divided by again cos x by 2 by cos x by 2 is 1 minus sin x by 2 by cos x by 2 is tan x by 2. ಬರಬಹುದಾ? tan x by 2 ಬರಬಹುದಾ? So next after this and previous class ಹೇಳಿದ್ದೀನಿ already. So ಇದನ್ನ by using the compound angle we can simplify. So RLs ಡೈರೆಕ್ಟ್ ಆಗಿ ಪಡೆಯಬಹುದು.
ಡೈರೆಕ್ಟ್ ಬರೀರಿ, ಆದಷ್ಟು ನಮಗೆ ಕಮ್ಮಿ ಟೈಮ್ ಆಗುತ್ತೆ. ಸೊ 1 ಬಂದರೆ 5/4 ಬಳಸಬೇಕು, ಪ್ಲಸ್ 1 ಪ್ಲಸ್ ತಗೊಳ್ಳಿ, ಮೈನಸ್ ಬಂದರೆ ಮೈನಸ್ ತಗೊಳ್ಳಿ. ಇಲ್ಲಿ tan x/2 ಇದೆ, tan ತಗೊಳ್ಳಿ, ಜಸ್ಟ್ x/2 ತಗೊಳ್ಳಿ, ಕಾಂಪೌಂಡ್ ಎಂಗಲ್ ಫಾರ್ಮ್ ಪ್ಲಸ್ ದಟ್ ಈಸ್ tan ಇನ್ವರ್ಸ್ ಆಫ್ ಇಲ್ಲಿ tan 5/4 ಪ್ಲಸ್ x/2 5/4 ಪ್ಲಸ್ x/2 ಬರ್ಕೋಬೋದಾ? 1 ಅಂತಂದ್ರೆ 5/4 tan ತಗೋಬೇಡಿ, x/2 tan ಆಫ್ a ಪ್ಲಸ್ b ಅಥವಾ x ಪ್ಲಸ್ y. ವಾಟ್ ಈಸ್ tan ಆಫ್ a ಪ್ಲಸ್ b? ಕಾಂಪೌಂಡ್ ಆಂಗಲ್ tan a ಪ್ಲಸ್ tan b ಡಿವೈಡೆಡ್ ಬೈ 1 ಮೈನಸ್ tan a ಇಂಟು tan b. ಸೊ ಈ ಫಾರ್ಮುಲಾ ಬೇಸ್ ತರ ಇದೆ, ಹಾಗಾಗಿ ಈ ತರ ಬರ್ತದೆ. ಇಲ್ಲಿ tan into tan get cancel, remaining is what? Remaining is 5/4 plus x/2 5/4 plus x/2. So like this way we can easily simplify this problem. ಇದನ್ನ ಈ ಫಾರ್ಮ್ಯಾಟ್ ಏನಿದೆ ಸ್ಟೆಪ್ಸ್ ಆ ಸ್ಟೆಪ್ಸ್ ನೀವು ಸೊ ಫಾರ್ಮುಲಾ ಬರೀದಂಗೆ ಡೈರೆಕ್ಟ್ ಆಗಿ ಕೂಡ ನೀವು ಏನು ಮಾಡ್ಬೋದು, ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ತಕ್ತಿಯಾ 1 plus tan x/2 1 minus tan x/2 ನ ನಾವು by using the compound angle formula, that is tan inverse as is tan of 5/4 plus x/2 ಇದನ್ನ ಎಕ್ಸ್ಪ್ರೆಸ್ ಮಾಡಿ tan of 5/4 plus x/2 ನ ಎಕ್ಸ್ಪ್ರೆಸ್ ಮಾಡಿದ್ರೆ ಸೊ ಈ ಫಾರ್ಮ್ಯಾಟ್ ನಮಗೆ ಅರೈಸ್ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ಸೊ ಈ ಸ್ಟೆಪ್ ಬರೀಬಹುದು, tan inverse tan get cancel, remaining is 5/4 plus x/2. ಸೊ ಬಹಳಷ್ಟು ಸತಿ ಈ ಕ್ವಶನ್ ನ 3 ಮಾರ್ಕ್ಸ್ ಕೇಳಿದರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೇನು ಡೌಟ್ಸ್ ಇದೆ ಸೊ ನನಗೆ ಮೆಸೇಜ್. ಓಕೆ, so next we shall move on to the next problem. So that is expressed in a simplest form, tan inverse of x divided by square root of a square minus x square. ಸೊ ಈ ಪ್ರಾಬ್ಲಮ್ ಭಾಳ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಸೊ ನೆಕ್ಸ್ಟ್ ನಿಮಗೆ ಇಂಟಿಗ್ರೇಷನ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಸೊ ಅಲ್ಲಿ ಕೂಡ ಸೊ ಈ ಮೆಥಡ್ಸ್ನ ಫಾಲೋ ಅಪ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಕರೆಕ್ಟಾಗಿ ಕಲ್ತ್ಕೊಡಿ. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಸ್ಟೂಡೆಂಟ್ಸ್, 1 ಮೈನಸ್ x ಸ್ಕ್ವೇರ್ 1 ಪ್ಲಸ್ x ಸ್ಕ್ವೇರ್ x ಸ್ಕ್ವೇರ್ ಮೈನಸ್ 1 ಇದ್ದರೆ ಸೊ ವಿ ಆರ್ ಗಿವಿಂಗ್ ಎ ರೇಷಿಯೋ ಫಾರ್ ದ x ವ್ಯಾಲ್ಯೂಸ್. 1 ಪ್ಲಸ್ 1 ಇರಬೇಕು, 1 ಪ್ಲಸ್ x ಸ್ಕ್ವೇರ್ ಮೈನಸ್ 1 ಮೈನಸ್ x ಸ್ಕ್ವೇರ್ ಈ ಥರ ಇದ್ದರೆ ನಾವು ರೇಷಿಯೋಸ್ ಕೊಡ್ತೀವಿ. 1 ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಇದ್ದರೆ. ಫಾರ್ ಹಿಯರ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಇದೆ, ಇಲ್ಲೇನಿದೆ a ಸ್ಕ್ವೇರ್ ಮೈನಸ್ x ಇದ್ದರೆ ಸೊ ನಾವು ಡೈರೆಕ್ಟಾಗಿ x ಈಕ್ವಲ್ಸ್ ಮೈನಸ್ ಬರ್ತಿದ್ದಂಗೆ ನಾನು ಹೇಳ್ತಿದ್ದೆ ಸೈನು ಕಾಸ್ ತಗೊಳ್ಳಿ ಅಂತ ಹೇಳ್ತಿದ್ದೆ, ಬಟ್ 1 ಇದ್ದರೆ ಮಾತ್ರ. ಬಟ್ ಇಲ್ಲೇನಿದೆ a ಸ್ಕ್ವೇರ್ ಇದ್ದರೆ ಸೊ ಜಸ್ಟ್ x ಸೈನ್ ಥೀಟಾ ಕಾಸ್ ಥೀಟಾ ತೊಗೋಬೇಡಿ. ಇನ್ಸ್ಟೆಡ್ ಆಫ್ ದಿಸ್ ಇಲ್ಲಿ a ಸ್ಕ್ವೇರ್ ಕಾನ್ಸ್ಟೆಂಟ್ ಇರೋದ್ರಿಂದ a ಸೈನ್ ಥೀಟಾ ಆರ್ ಎಲ್ಸ್ a ಕಾಸ್ ಥೀಟಾ ತೊಗೋಬೇಕು. ಸೊ ಹಿಯರ್ ಐ ಆಮ್ ಟೇಕ್ x ಈಕ್ವಲ್ಸ್ a ಸೈನ್ ಥೀಟಾ, x ಈಕ್ವಲ್ಸ್ ವಾಟ್ a ಸೈನ್ ಥೀಟಾ. ಯಾಕೆ ತೊಗೋಬೇಕು a ಸೈನ್ ಥೀಟಾ ಅಂತಂದರೆ ಸೊ ಹಿಯರ್ ಜಸ್ಟ್ ಸೈನ್ ಥೀಟಾ ತೊಗೊಂಡ್ರೆ a ಸ್ಕ್ವೇರ್ ಹಾಗೆ ಉಳಿದು ಬಿಡುತ್ತೆ. ಸೊ ಹಾಗಾಗಿ ನಾನು a ಸೈನ್ ಥೀಟಾ ತೊಗೊಂಡ್ರೆ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ನಿಮಗೆ ಸಿಂಪ್ಲಿಫೈ ಮಾಡಿದ್ರೆ ಗೊತ್ತಾಗುತ್ತೆ, ಅರ್ಥ ಆಗ್ತಿದೆಯಾ? ವಿಚ್ ಇಂಪ್ಲೈಸ್ ಅಬ್ಸರ್ವ್ ಮಾಡಿ, ಡಿನಾಮಿನೇಟರ್ಗೆ a ಬರುತ್ತೆ, ದಟ್ ಈಸ್ x/a ಈಕ್ವಲ್ಸ್ ವಾಟ್ ಸೈನ್ ಥೀಟಾ, x/a ಈಕ್ವಲ್ಸ್ ವಾಟ್ ಸೈನ್ ಥೀಟಾ. ಅರ್ಥ ಆಗ್ತಿದೆಯಾ? x ಈಕ್ವಲ್ಸ್ a ಸೈನ್ ಥೀಟಾ ತಂದರೆ a ಗೋಸ್ ಟು ಡಿನಾಮಿನೇಟರ್, x/a ಈಕ್ವಲ್ಸ್ ವಾಟ್ ಸೈನ್ ಥೀಟಾ. ವಾಟ್ ಈಸ್ ಥೀಟಾ? ಥೀಟಾ ಈಕ್ವಲ್ಸ್ ಸೈನ್ ಇನ್ವರ್ಸ್ ಆಫ್ x/a. ಈಸಿಯಾಗಿ ಗೊತ್ತಾಗ್ತಿದೆ ಅನಿಸುತ್ತೆ, ಅರ್ಥ ಆಗ್ತಿದೆಯಾ? ಪ್ರಾಬ್ಲಮ್ ಸಿಂಪ್ಲಿಫಿಕೇಷನ್ಸ್ ಮಾಡ್ತಿರೋದು ಫಾಲೋ ಅಪ್ ಮಾಡ್ಕೊತ ಹೋಗಬೇಕು. ಓಕೆ, ಆಫ್ಟರ್ ದಿಸ್ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋಣ. ಸೊ ವೆರಿ ಈಸಿ. ಟ್ಯಾನ್ ಇನ್ವರ್ಸ್ ಆಫ್ ವಾಟ್ ಈಸ್ ಎಕ್ಸ್ a ಸೈನ್ ಥೀಟಾ. ಓಕೆ, a ಸೈನ್ ಥೀಟಾ ಡಿವೈಡೆಡ್ ಬೈ ಆ್ಯಸ್ ಇಟ್ ಈಸ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ವಾಟ್ ಅಬೌಟ್ x a ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಬರ್ಕೋಬೋದಾ? ನೆಕ್ಸ್ಟ್ ಆಫ್ಟರ್ ದಿಸ್ ಟ್ಯಾನ್ ಇನ್ವರ್ಸ್ ಆಫ್ a ಸೈನ್ ಥೀಟಾ ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಇಲ್ಲಿ ಹೋಲ್ ಸ್ಕ್ವೇರ್ ಇದೆ, ಪ್ರಾಡಕ್ಟ್ ಫಾರ್ಮಲ್ಲಿದ್ದರೆ ಎರಡಕ್ಕೂ ಬರುತ್ತೆ ಸ್ಕ್ವೇರ್, a ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ, a ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ಸೊ ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಸ್ಟೆಪ್ನ ನೀವು ತೊಗೊಂಬರ್ಬೋದು, ಈ ಸ್ಟೆಪ್ ಬರೆಯೋದು ಬೇಕಿಲ್ಲ, ಅರ್ಥ ಆಗ್ತಿದೆಯಾ? ಆಫ್ಟರ್ ದಿಸ್ ಡಿನಾಮಿನೇಟರ್ನ ಅಬ್ಸರ್ವ್ ಮಾಡಿ. ನ್ಯೂಮಿನೇಟರ್ ಆ್ಯಸ್ ಇಟ್ ಈಸ್ ಇದೆ a ಸೈನ್ ಥೀಟಾ, ಡಿನಾಮಿನೇಟರ್ ರೂಟ್ ಇದೆ. ಇದಿಷ್ಟು ರಿಸಲ್ಟಲ್ಲಿ ಏನು ಕಾಮನ್ ತಗೋಬೋದು? a ಸ್ಕ್ವೇರ್ನ ಏನು ಮಾಡ್ಬೋದು? ಕಾಮನ್ ತೊಗೊಂಡು ಬರ್ಕೊಳ್ಳೋಣ, ನೋಡೋಣ ಏನಾಗುತ್ತೆ. ಸೊ ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ a ಸೈನ್ ಥೀಟಾ ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್
ರೂಟ್ ಒಳಗಡೆ ಎ ಸ್ಕ್ವೇರ್ನ ಏನು ಮಾಡ್ಬೋದು, ಕಾಮನ್ ತೊಗೋಬೋದು. ಸೊ ಕಾಮನ್ ತೊಗೊತೀನಿ ಎ ಸ್ಕ್ವೇರ್ನ. ಸೊ ವಿ ಗೆಟ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಬರ್ಕೋಬೋದಾ? 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಅಬ್ಸರ್ವ್ ಮಾಡಿ, ಡಿನಾಮಿನೇಟರ್ಲಿ ರೂಟ್ ಇದೆ, ಇಂಟು ಫಾರ್ಮಲ್ಲಿದೆ. ಈ ರೂಟು ಎರಡಕ್ಕೂ ಕೂಡ ಏನಾಗುತ್ತೆ, ಅರೈಸ್ ಆಗುತ್ತೆ. ಸೊ ಇಯರ್ ಟ್ಯಾನ್ ಇನ್ವರ್ಸ್ ಆಫ್ ಎ ಸೈನ್ ಥೀಟಾ ಡಿವೈಡೆಡ್ ಬೈ ರೂಟ್ ಎ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಬರ್ಕೋಬೋದಾ? ಆಫ್ಟರ್ ದಿಸ್ ಏನೆಲ್ಲ ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಮಾಡಿ. ರೂಟು ಸ್ಕ್ವೇರ್ ಏನಾಯಿತು, ಗೆಟ್ ಕ್ಯಾನ್ಸಲ್. ಇಲ್ಲಿ ಎ ಇದೆ, ಡಿನಾಮಿನೇಟರ್ಲಿ ಎ ಇಂಟು ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇದೆ. ಇಯರ್ ಎ ಗೆಟ್ ಕ್ಯಾನ್ಸಲ್. ಅರ್ಥ ಮಾಡ್ಕೋಬೇಕು, ರೂಟ್ ಇರೋದನ್ನ ಸಪ್ರೇಟ್ ಮಾಡ್ಕೊಂಡೆ ನಾನು. ರೂಟ್ ಎ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಇಯರ್ ಎ ಗೆಟ್ ಕ್ಯಾನ್ಸಲ್. ಅರ್ಥ ಆಗ್ತಿದೆಯಾ? ಸೊ ಆಫ್ಟರ್ ದಿಸ್ ಟ್ಯಾನ್ ಇನ್ವರ್ಸ್ ಆಫ್ ವಿ ಲೆಫ್ಟ್ ವಿತ್ ಸೈನ್ ಥೀಟಾ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಎ ಎಲ್ಲ ಏನಾಯಿತು, ಕ್ಯಾನ್ಸಲ್ ಆಗಿದೆ. The identity says root of 1 minus sin square theta. What is root of 1 minus sin square theta? Identity cos theta. Correct? So tan inverse of sin theta divided by root of 1 minus sin square theta is cos theta. Root of 1 minus sin square theta is cos theta. ಬರ್ಕೋಬೋದಾ? Next after this, what is sin theta by cos theta? Tan theta. Sin theta by cos theta is tan theta. So tan inverse of tan theta. Tan inverse of tan theta. Again tan inverse and tan get cancel. Remaining is what? Theta. Remaining is what? Theta. ಥೀಟಾ ಅಂತಿದ್ದಂಗೆ ನೀವು ಡೈರೆಕ್ಟಾಗಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರೆದ್ಬಿಟ್ಟಿರ. ಸೊ ನೀವು ನೋಡಬೇಕು, ಕನ್ಸಿಡರ್ ಮಾಡಿರೋ ಪಾರ್ಟಲ್ಲಿ ಏನಿದೆ, ಎಕ್ಸ್ ಈಕ್ವಲ್ಸ್ ಏನಿದೆ, ಎ ಸೈನ್ ಥೀಟಾ ಇದೆ. ಎಕ್ಸ್ ಬೈ ಎ ಅಂದರೆ ಏನಾಗುತ್ತೆ, ಸೈನ್ ಥೀಟಾ ಆಗುತ್ತೆ. ವಾಟ್ ಅಬೌಟ್ ಥೀಟಾ? ಥೀಟಾ ಈಸ್ ನಥಿಂಗ್ ಬಟ್ ವಾಟ್? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ. ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದಾ? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ. ಸೊ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾದ್ರೆ ಇಷ್ಟೇ, ಏನಂತ ಅಂದರೆ, ಸೊ 1 ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಆ ಫಾರ್ಮೆಟ್ ಬಂದರೆ ಐಡೆಂಟಿನ ನೀವು ಬರಿತಾ ಹೋಗ್ತೀರಾ. ಬಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಎ ಅಂತ ಮೆನ್ಷನ್ ಆಗ್ತಿದೆ ಅಂತಂದರೆ, ಸೊ ಯು ಹ್ಯಾವ್ ಟು ಟೇಕ್ ದ ರೇಷಿಯೋ ದಟ್ ಈಸ್ ಎ ಸೈನ್ ಥೀಟಾ ತೊಗೊಂಡ್ರೆ ಇಟ್ ಗೋಯಿಂಗ್ ಟು ಬಿ ಬ್ಯಾಲೆನ್ಸ್ಡ್ ವೆರಿ ಈಸಿ. ಅರ್ಥ ಆಗ್ತಿದೆಯಾ? ಸೊ ಈ ಕ್ವಶನ್ ಅಷ್ಟೇ. ಸೊ 2 ಮಾರ್ಕ್ಸು 3 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಚಾನ್ಸಸ್ ಇದೆ, ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಅಗೇನ್ ಫಾರ್ ದ 3 marks. So the question is, express in a simplest form. The given problem is tan inverse of, in the numerator, 3a square x minus x cube divided by a cube minus 3a into x square ಇದೆ. ಅಗೇನ್ ಅಬ್ಸರ್ವ್ ಮಾಡಿ, ಇಲ್ಲಿ ಎ ಇದೆ, ಅರ್ಥ ಆಗ್ತಿದೆಯಾ? ಅದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೊ ಪ್ರಾಬ್ಲಮ್ಮು, ಸೊ ನಮಗೆ ಮಲ್ಟಿಪಲ್ ಫಾರ್ಮ್ಸಲ್ಲಿ ಇದೆಯಾ, ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ, ಸೊ ನಾನು ನೆಗ್ಲೆಕ್ಟ್ ಮಾಡಿಕೊಂಡ್ರೆ ಸೊ ಯಾವ ಫಾರ್ಮುಲಾ ಥರ ಇದೆ. ಸೊ ಎಕ್ಸಿಗೆ ಸೈನ್ ಕೊಟ್ಟರೆ 3 ಸೈನ್ ಥೀಟಾ ಮೈನಸ್ ಸೈನ್ ಕ್ಯೂಬ್ ಥೀಟಾ ಡಿವೈಡ್ ಬೈ 1 ಮೈನಸ್ 3 ಬರ್ತಿಲ್ಲ, ಕರೆಕ್ಟಾ? ಸೊ ಟ್ಯಾನ್ ಕೊಟ್ಟರೆ, ಎಕ್ಸ್ ಪ್ಲಸ್ಗೆ ಏನು ಕೊಟ್ಟರೆ ಟ್ಯಾನ್. ಸೊ ಈ ಪ್ರಾಬ್ಲಮ್ಸ್ ಎಲ್ಲ ಸಿಂಪ್ಲೆಸ್ಟ್ ಫಾರ್ಮ್ಸ್ ಇಷ್ಟೇ. ಸೊ ಎಕ್ಸಿಗೆ ನಾನು ವ್ಯಾಲ್ಯೂಸ್ ಎಲ್ಲ ಏನು ಮಾಡ್ತಾ ಹೋಗಬೇಕು, ಅಸೈನ್ ಮಾಡ್ತಾ ಹೋಗಬೇಕು. ಸಮ್ ಐಡೆಂಟಿಟಿ ಆಗಿ ಏನಾಗ್ತಾ ಹೋಗುತ್ತೆ, ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಇನ್ವರ್ಸು ಮತ್ತು ರೇಷಿಯೋ ಫಾರ್ಮ್ ಏನಾಗ್ತಾ ಹೋಗುತ್ತೆ, ಕ್ಯಾನ್ಸಲ್ ಆದರೆ ಸೊ ಸಿಂಪ್ಲೆಸ್ಟ್ ಫಾರ್ಮಿಗೆ ಏನಾಗ್ತಾ ಹೋಗುತ್ತೆ, ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡಿ, 3 tan theta ಮೈನಸ್ ಟ್ಯಾನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ 3 tan ಸ್ಕ್ವೇರ್ ಥೀಟಾ. ಗೊತ್ತಾಗಲಿಲ್ಲ? ಸೊ ಅಬ್ಸರ್ವ್ ಮಾಡಿ, ವಿ ನೋ ದಟ್ ವಾಟ್ ಈಸ್ tan 3 theta? 3 tan theta ಮೈನಸ್ ಟ್ಯಾನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ 3 tan ಸ್ಕ್ವೇರ್ ಥೀಟಾ ಅಂತ ಮಲ್ಟಿಪಲ್ ಫಾರ್ಮ್ಸ್ ಫಸ್ಟ್ ಇಯರಲ್ಲಿ ಕಲ್ತಿದ್ದೀರಾ. ಸೈನ್ 3 theta, ಕಾಸ್ 3 theta, ಟ್ಯಾನ್ 3 theta ಅಂತ ಫಾರ್ಮುಲಾ ಹೇಳ್ಕೊಟ್ಟಿದ್ದೆ, ಅದು ಕಲ್ತಿದ್ದೀರಾ. ಸೊ ಇಲ್ಲಿ ನಾನೇನು ಮಾಡಿದ್ದೀನಿ, ನೆಗ್ಲೆಕ್ಟ್ ಮಾಡ್ಕೊಂಡು ಎಕ್ಸ್ ಪ್ಲೇಸಿಗೆಲ್ಲ ಏನು ಕೊಟ್ಟರೆ, ಟ್ಯಾನ್ ಥೀಟಾ ಕೊಟ್ಟರೆ ಕರೆಕ್ಟಾಗಿ ರೆಡ್ಯೂಸ್ ಆಗುತ್ತೆ. ಬಟ್ ನಾನು ಟ್ಯಾನ್ ಥೀಟಾ ಕೊಡ್ಲಿಕ್ಕೆ ಬರಲ್ಲ, ಓನ್ಲಿ ಟ್ಯಾನ್ ಥೀಟಾ ಕೊಡ್ಲಿಕ್ಕೆ ಬರಲ್ಲ, ಎ ಇರೋದ್ರಿಂದ. ಸೊ ವಿ ನೀಡ್ ಟು ಅಪ್ಲೈ, ಅಲ್ಲೆಲ್ಲ ಕಾಮನ್ ಎಲ್ಲ ತಕ್ಕೋಬೇಕು. ಸೊ ಫಾರ್ ದಟ್ ವೈಸ್ ಐ ಆಮ್ ಟೇಕಿಂಗ್ ಎಕ್ಸ್ ಈಕ್ವಲ್ಸ್ ಟೇಕ್ ಎಕ್ಸ್ ಈಕ್ವಲ್ಸ್
ಎ ಟ್ಯಾನ್ ತೀಟ ಅಂದರೆ ಬ್ಯಾಲೆನ್ಸ್ ಆಗಬೇಕು, ನೀಟಾಗಿ ಕಾಮ ತಕ್ಕೊಂಡು ಅದೆಲ್ಲ ಕ್ಯಾನ್ಸಲ್ ಆಗುತ್ತೆ, ಎನ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ನಮಗೆ ರಿಡ್ಯೂಸ್ ಆಗುತ್ತೆ ವ್ಯಾಲ್ಯೂಸ್ ಈಸಿಯಾಗಿ. ಅರ್ಥ ಆಗ್ತಿದೆಯಾ? ಎಕ್ಸ್ ಈಕ್ವಲ್ಸ್ ಏನು ಕೊಡ್ತಾ ಇದ್ದೀನಿ? ಎ ಟ್ಯಾನ್ ತೀಟ, ವಿಚ್ ಇಂಪ್ಲೈಸ್ ಎಕ್ಸ್ ಬೈ ಎ ಈಕ್ವಲ್ಸ್ ವಾಟ್? ಟ್ಯಾನ್ ತೀಟ. ವಾಟ್ ಈಸ್ ತೀಟ? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ತೀಟ ಈಕ್ವಲ್ಸ್ ವಾಟ್? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ. ಸಬ್ಸ್ಟಿಟ್ಯೂಷನ್ ಮಾಡ್ಬೋದಾ? ಈ ಫಾರ್ಮುಲಾ ಬರೆಯೋ ನೆಸಿಟಿ ಇಲ್ಲ, ಅದು ನಿಮಗೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಬರ್ದಿರೋದು. ಅರ್ಥ ಆಗ್ತಿದೆಯಾ? ನೆಸಿಟಿ ಇಲ್ಲ ಅದು ಬರೆಯೋಂಥದ್ದು. ಓಕೆ, ನೀವು ಸ್ಟೆಪ್ಸ್ಗಳನ್ನ ಆದಷ್ಟು ರಿಡ್ಯೂಸ್ ಮಾಡ್ಬೋದು. ಸೊ ಅದು ನಿಮ್ಮ ಕೆಪಾಸಿಟಿ. ಓಕೆ, ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ ಸೊ ಟ್ಯಾನ್ ಇನ್ವರ್ಸ್ ಆಫ್ 3 ಆ್ಯಸ್ ಇಟ್ ಈಸ್, ಎ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ವಾಟ್ ಅಬೌಟ್ ಎಕ್ಸ್? ಎಕ್ಸ್ ಈಸ್ ನಥಿಂಗ್ ಬಟ್ ಎ ಟ್ಯಾನ್ ತೀಟ, ಎ ಟ್ಯಾನ್ ತೀಟ ಮೈನಸ್ ಎ ಟ್ಯಾನ್ ತೀಟ ಹೋಲ್ ಕ್ಯೂಬ್, a tan theta whole cube divided by again a cube is as it is minus here 3a x is nothing but a tan theta whole square. ಬರ್ಕೋಬೋದಾ? ಸೊ ಎಲ್ಲೆಲ್ಲಿ ಎಕ್ಸ್ ಇದೆಯೋ ವೇರಿಯಬಲು, ಆ ವೇರಿಯಬಲ್ ಫಾರ್ಮಿಗೆಲ್ಲ ನಾನು ಏನು ಅಪ್ಲೈ ಮಾಡ್ತಾ ಹೋಗ್ತಾ ಇದ್ದೀನಿ? ಎ ಟ್ಯಾನ್ ಥೀಟಾ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗ್ತೀನಿ. ಆಫ್ಟರ್ ದಿಸ್ ಇನ್ನೆಲ್ಲ ಏನೆಲ್ಲಿ ಕ್ಯಾನ್ಸಲ್ ಆಗುತ್ತೆ ಅಥವಾ ಕಾಮನ್ ತೆಗಿಲಿಕ್ಕಾಗತ್ತೆ ನೋಡೋಣ. ಸೊ ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ 3. ವಾಟ್ ಈಸ್ ಎ ಸ್ಕ್ವೇರ್ ಇಂಟು ಎ ಕ್ಯೂಬ್ ಟ್ಯಾನ್ ಥೀಟಾ ಮೈನಸ್ ಇಲ್ಲಿ ಕ್ಯೂಬ್ ಇದೆ, ಎರಡೂ ಕಡೆ ಶಿಫ್ಟ್ ಆಗುತ್ತೆ. ದಟ್ ಈಸ್ ಎ ಕ್ಯೂಬ್ ಟ್ಯಾನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ ಎ ಕ್ಯೂಬ್ ಆ್ಯಸ್ ಇಟ್ ಈಸ್ ಮೈನಸ್ 3. ಅಬ್ಸರ್ವ್ ಮಾಡಿ, 3a ಇಲ್ಲಿ ಎ ಇಂಟು ಎ ಮಲ್ಟಿಪ್ಲೈ ಮಾಡೋಕ್ಕೆ ಬರಲ್ಲ, ಸ್ಕ್ವೇರ್ ಆಗುತ್ತೆ. ಎ ಸ್ಕ್ವೇರ್ ಇಂಟು ಎ ಇಸ್ 3a ಕ್ಯೂಬ್, ಸ್ಕ್ವೇರ್ ಶಿಫ್ಟ್ ಆಗುತ್ತೆ ಟ್ಯಾನಿಗೆ ನೋಡಿ. 3a ಇಂಟು ಎ ಸ್ಕ್ವೇರ್ ಇಂಟು ಎ ಇಸ್ ಎ ಕ್ಯೂಬ್ ಟ್ಯಾನ್ ಸ್ಕ್ವೇರ್ ಥೀಟಾ. ಅರ್ಥ ಆಗಿದೆ ಅಂದ್ಕೊತೀವಿ. ಓಕೆ, ಸೊ ನೆಕ್ಸ್ಟ್ ನ್ಯೂಮರೇಟರ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಎ ಕ್ಯೂಬ್ ಇದೆ, ಇಲ್ಲೂ ಕೂಡ ಎ ಕ್ಯೂಬ್ ಇದೆ, ಕಾಮನ್ ತೊಗೋಬೋದು. ಡಿನಾಮಿನೇಟ್ರಿಗೆ ಬಂದರೆ ಇಲ್ಲಿ ಎ ಕ್ಯೂಬ್ ಇದೆ, ಇಲ್ಲೂ ಕೂಡ ಎ ಕ್ಯೂಬ್ ಇದೆ, ಕಾಮನ್ ತೊಗೋಬೋದು. ಓಕೆ, ಸೊ ಆಫ್ಟರ್ ಟೇಕಿಂಗ್ ಎ ಕ್ಯೂಬ್ ಆ್ಯಸ್ ಕಾಮನ್ ಇನ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್, ಎ ಕ್ಯೂಬ್ ಕಾಮನ್ 3 ಟ್ಯಾನ್ ಥೀಟಾ minus tan cube theta divided by, again in the denominator part also I am taking a cube as common. a cube common ತಗೊಂಡ್ರೆ 1 minus 3 tan square theta. ಬರ್ಕೋಬೋದಾ? ಗೊತ್ತಾಗ್ತಿದೆ ಅಂತ ಅಂದ್ಕೊತೀನಿ. ಆರ್ ಯು ಗೆಟಿಂಗ್? ಸಿಂಪಲ್, ಈಸಿಯಾಗಿ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡ್ಕೊತ ಹೋಗಬೇಕು. ಅರ್ಥ ಆಗಿದೆಯಾ? ಎ ಕ್ಯೂಬ್ ಎಲ್ಲ ಏನಾಯಿತು? ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ಈಸ್ ವಾಟ್? 3 ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಥೀಟಾ. ಇಲ್ಲಿ ನೋಡಿ, 3 ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಥೀಟಾ ಡಿವೈಡ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಥೀಟಾ. ಎಲ್ ಎಚ್ ಎಸ್ ಇಸ್ ಟ್ಯಾನ್ 3 ಥೀಟಾ, ಟ್ಯಾನ್ 3 ಥೀಟಾ. ಸೊ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ 3 ಥೀಟಾ. ಸೊ here tan inverse tan get cancel, remaining is what? 3 theta. Remaining is 3 theta. What is theta? Theta is nothing but tan inverse of x by a. Theta is nothing but what? Tan inverse of x by a. Substitution ಮಾಡ್ಕೊಂಡ್ರೆ so 3 tan inverse of x by a, x divided by a. So like this way, ಸೊ ಇನ್ ದ ಫಾರ್ಮ್ ಆಫ್ ಎ ಇದ್ದಿದ್ದೆಲ್ಲ ನಾವೇನು ಮಾಡಿದ್ವಿ? ಎಕ್ಸ್ ಫಾರ್ಮಿಗೆ ರಿಡ್ಯೂಸ್ ಮಾಡಿದ್ವಿ. ಅಂದರೆ ಎಕ್ಸ್ಪ್ರೆಸ್ ವಿ ಆರ್ ಎಕ್ಸ್ಪ್ರೆಸಿಂಗ್ ಇನ್ ಎ ಸಿಂಪ್ಲೆಸ್ಟ್ ಫಾರ್ಮ್. ಸೊ ಭಾಳ ಇಂಪಾರ್ಟೆಂಟ್ 3 ಮಾರ್ಕ್ಸ್ಗೆ ಕೇಳಿದರೆ. ಸೊ ಈ ಬೇಸಿಕ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬೇಸಿಕ್ಸ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ಸೊ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಭಾಳ ಈಸಿ. ಕ್ಯಾಲ್ಕುಲಸ್ ಪಾರ್ಟಿಗೆ ಇಟ್ಸ್ ವೆರಿ ವೆರಿ ಈಸಿ. ಓಕೆ, ಕರೆಕ್ಟಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೊ ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ದಟ್ ಈಸ್ 2 sin inverse of 3/5 equals tan inverse of 24/7 ಅಂತ ಇದೆ. ಸೊ ಇದನ್ನು ಪ್ರೂವ್ ಮಾಡಬೇಕು. ಅಬ್ಸರ್ವ್ ಮಾಡಿ. ಸೊ ಏನು ತೊಗೊಂಡ್ರೆ ಸೊ ಇನ್ ಟರ್ಮ್ಸ್ ಆಫ್ ಟ್ಯಾನಲ್ಲಿ ಬೇಕು ನಮಗೆ ರಿಸಲ್ಟ್ ಎಲ್ಲ. ಅರ್ಥ ಆಗ್ತಿದೆಯಾ? ಸೊ ಎಲ್ ಎಚ್ ಎಸ್ ಬಂದು ಇನ್ ಟರ್ಮ್ಸ್ ಆಫ್ ಯಾವುದಲ್ಲಿದೆ? ಸೈನ್ ಇನ್ವರ್ಸ್ ಇದೆ. ಸೊ ವಿ ನೀಡ್ ಟು ಪ್ರೂವ್ ಇನ್ ಟರ್ಮ್ಸ್ ಆಫ್ ವಾಟ್? ಟ್ಯಾನ್ ಇನ್ವರ್ಸ್ ಆಫ್ 24/7. ಅಬ್ಸರ್ವ್ ಮಾಡಿ. ಸೊ ಈಗ ಎಲ್ ಎಚ್ ಎಸ್ ನೋಡ್ತಾ ಇದ್ದರೆ ಸೊ ನಾನು ಒಂದು ಫಾರ್ಮಲ್ ಇದೆ, ಒಂದು ಡಿರೈವ್ ಮಾಡಿದ್ದೀನಿ ನಿಮಗೆ ಪ್ರಿವಿಯಸ್ ಕ್ಲಾಸಸ್ ಎಲ್ಲ. 2 sin inverse of x ಅಂತ ಒಂದು ಫಾರ್ಮಲ್ ಇದೆ. ಏನು ಹೇಳುತ್ತೆ? 2 sin inverse of x ಇನ್ ಟರ್ಮ್ಸ್ ಆಫ್ ಟ್ಯಾನ್, ಅಥವಾ 2 cos inverse of x ಇನ್ ಟರ್ಮ್ಸ್ ಆಫ್ ಟ್ಯಾನ್. ನೆಕ್ಸ್ಟು 2 tan inverse of x ಅಂತಲೂ 3 ಫಾರ್ಮುಲಾ ಡಿರೈವ್ ಮಾಡಿದ್ದೀನಿ. ಆಲ್ರೆಡಿ ಫೆಮಿಲಿಯರ್ ಇದ್ದೀರಾ ಅಂತ ಅಂದ್ಕೊತೀನಿ ನಾನು. ಓಕೆ, 2
ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಒಂದು ಫಾರ್ಮುಲಾ ಇದೆ. ಸೊ ಅದನ್ನು ಅಪ್ಲೈ ಮಾಡ್ಕೊಂಡು ನೋಡಿ ನೀವು. ಸೊ ನಮಗೆ ಈ ರಿಸಲ್ಟ್ ಬರೋದಿಲ್ಲ, ಅಲ್ಲಿ ಪ್ಲಸ್ ಬರುತ್ತೆ ಡಿನಾಮಿನೇಟರು 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಹಾಗಾಗಿ ಈ ಫಾರ್ಮೆಟು ನಮಗೆ ಬರೋದಿಲ್ಲ. ಸೊ ಅಲ್ಲಿ ಫೇಲ್ಯೂರ್ ಆಗುತ್ತೆ, ಅದು 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ನೆಕ್ಸ್ಟು ಕಾಸಲ್ಲಿ ತೊಗೊಳ್ಲಿಕ್ಕೆ ಬರೋದಿಲ್ಲ, ಯಾವುದಲ್ಲಿ ಬೇಕು ನಮಗೆ ಟ್ಯಾನ್ ಇನ್ವರ್ಸಲ್ಲಿ ಬೇಕಾಗಿದೆ. ಸೊ ಹಾಗಾಗಿ ನಾನು ಥರ್ಡ್ ಫಾರ್ಮುಲಾ ದಟ್ ಈಸ್ 2 ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಒಂದು ಫಾರ್ಮುಲಾ ಇದೆ. ಏನೋ ವಿ ನೋ ದಟ್ 2 ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಫಾರ್ಮುಲಾ ಡಿರೈವ್ ಮಾಡಿದ್ದೀನಿ. ಇದನ್ನು 2 ರೀತಿ ಡಿರೈವ್ ಮಾಡಿದ್ದೀನಿ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ. ಆ ಫಾರ್ಮುಲಾ ಬಳಸ್ಕೊಂಬಿಟ್ಟು ಮಾಡಿದ್ದೀನಿ, ಅಥವಾ ಯಾವುದು ಮಲ್ಟಿಪಲ್ ಫಾರ್ಮ್ಸ್ 2x ಫಾರ್ಮ್ಸ್ ತೊಗೊಂಡ್ಬಿಟ್ಟು ಮಾಡಿದ್ದೀನಿ ಪ್ರೂನ್. ಅರ್ಥ ಆಗ್ತೀಯಾ? ಅಬ್ಸರ್ವ್ ಮಾಡಿ, 2 ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಒಂದು ಫಾರ್ಮುಲಾನ ಡಿರೈವ್ ಮಾಡಿದ್ದೀವಿ ಅಲ್ವಾ. ಇಲ್ಲಿ ಎಕ್ಸ್ ಪ್ಲೇಸಲ್ಲಿ 3/5 ಇದೆ, ಬಟ್ ಸೈನ್ ಇನ್ವರ್ಸ್ ಇರೋದು ಏನಾಗಬೇಕು? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಫಾರ್ಮ್ ಆಗಬೇಕು. ಅರ್ಥ ಆಗ್ತೀಯಾ? ಸೊ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ನಮಗೆ ಸಿಂಪ್ಲಿಫಿಕೇಷನ್ಸ್ ಈಸಿಯಾಗಿ ರಿಸಲ್ಟ್ ಅಪಿಯರ್ ಆಗಿಬಿಡುತ್ತೆ. ಅರ್ಥ ಆಗ್ತೀಯಾ? ಸೊ ಅಬ್ಸರ್ವ್ ಮಾಡಿ, ಸೊ ಇಲ್ಲಿ ಏನು ನಾವು ಸಿಂಪ್ಲಿಫಿಕೇಷನ್ ಮಾಡಬೇಕು ಅಂತಂದರೆ ವಿ ನೀಡ್ ಟು ಕನ್ವರ್ಟ್ ಸೈನ್ ಇನ್ವರ್ಸ್ ಆಫ್ 3/5 ಇಂಟು ಟ್ಯಾನ್ ಇನ್ವರ್ಸ್. ಟ್ಯಾನ್ ಇನ್ವರ್ಸ್ ಆಗಿ ಏನು ಮಾಡ್ಕೋಬೇಕು? ಕನ್ವರ್ಟ್ ಮಾಡ್ಕೋಬೇಕು. ಅದು ಹೆಂಗೆ ಕನ್ವರ್ಟ್ ಮಾಡ್ಕೊಳೋದು? ಸೊ ಬೈ ಟೇಕಿಂಗ್ LHS ಐ ಆಮ್ ನಾಟ್ ಕನ್ಸಿಡರಿಂಗ್ 2, ಐ ಆಮ್ ಓನ್ಲಿ ಕನ್ಸಿಡರಿಂಗ್ ವಾಟ್? ಸೈನ್ ಇನ್ವರ್ಸ್ ಆಫ್ 3/5. ಸೈನ್ ಇನ್ವರ್ಸ್ ಆಫ್ 3/5 ಏನು ಮಾಡ್ತಾ ಇದ್ದೀನಿ? ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ಅಬ್ಸರ್ವ್ ಮಾಡಿ, ಸೈನ್ ಇನ್ವರ್ಸ್ ಆಫ್ 3/5 ಈಕ್ವಲ್ಸ್ ಥೀಟಾ. ಸೊ 1 ಸೆಕೆಂಡ್, ಸೈನ್ ಇನ್ವರ್ಸ್ ಆಫ್ 3/5 equals theta. Okay, so here sin inverse of 3/5 equals what? Theta. So which implies, what about sin theta? Sin inverse goes to RHS, that is sin theta equals 3/5. sin theta equals 3/5 ಬರ್ಕೋಬೋದಾ? ಸೊ ಇದನ್ನು ಡಿಫೈನ್ ಮಾಡ್ಕೊತೀವಿ. ಏನು ಸೈನ್ ಥೀಟಾ ಅಂತ ಅಂದರೆ 3/5 ಇದೆ. ವಾಟ್ ಅಬೌಟ್ ಇನ್ ದ ಟ್ರಯಾಂಗಲ್ ಸೈನ್ ಥೀಟಾ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಸೈನ್ ಥೀಟಾ ಅಂತಂದರೆ ಅಪೋಸಿಟ್ ಬೈ ವಾಟ್? ಹೈಪೋಟೆನಸ್. ಅಪೋಸಿಟ್ ಬೈ ಹೈಪೋಟೆನಸ್. ಈಗ ಅಬ್ಸರ್ವ್ ಮಾಡಿ, ಸೈನ್ ಥೀಟಾನ ನಾನು ಟ್ಯಾನ್ ಥೀಟಾಗೆ ಏನು ಮಾಡ್ತಾ ಹೋಗ್ತೀನಿ? ಕನ್ವರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಟ್ಯಾನ್ ಥೀಟಾ ಸೇಸ್, ವಾಟ್ ಈಸ್ ಟ್ಯಾನ್ ಥೀಟಾ? ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ನನಗೆ ಆಪೋಸಿಟ್ ಅಂತಂದರೆ 3 ಸಿಕ್ಬಿಡುತ್ತೆ, ಇಲ್ಲಿ ಹೈಪೋಟೆನಸ್ ಸಿಕ್ಕಿತ್ತು, ಬಟ್ ನನಗೇನು ಬೇಕು? ಅಡ್ಜಸೆಂಟ್ ಬೇಕು. ಅಡ್ಜಸೆಂಟ್ ಕಂಡುಹಿಡ್ಕೋಬೇಕು ಅಂತಂದರೆ ಬೈ ಯೂಸಿಂಗ್ ದ ಪೈಥಾಗರಸ್ ಥಿಯರಮ್ ವಿ ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ವಾಟ್? ಅಡ್ಜಸೆಂಟ್. ಹೇಗೆ ಮಾಡೋದು? ಅಬ್ಸರ್ವ್ ಮಾಡಿ. ಓಕೆ, ಸೊ ಸಿಂಪ್ಲಿಫಿಕೇಷನ್ ಇಲ್ಲೇ ಮಾಡ್ತೀನಿ. ಸೊ ಐ ಆಮ್ ಟೇಕಿಂಗ್ ಎ ಟ್ರಯಾಂಗಲ್ ABC. ಸೊ here theta 90 degree, opposite hypotenuse, and this will be adjacent. ಸೊ ಸೈನ್ ಥೀಟಾದಲ್ಲಿ ಆಪೋಸಿಟ್ ಅಂತಂದರೆ ಎಷ್ಟಿದೆ? 3 ಇದೆ. ಹೈಪೋಟೆನಸ್ ಅಂತಂದರೆ ಎಷ್ಟಿದೆ? 5 ಇದೆ. ವಿ ನೀಡ್ ಟು ಫೈಂಡ್ BC. ಸೊ ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್ ಹೇಳುತ್ತೆ. ಏನು ಪೈಥಾಗರಸ್ ಥಿಯರಮು? ಸೊ ದಟ್ ಈಸ್ AC ಸ್ಕ್ವೇರ್ ಈಕ್ವಲ್ಸ್ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಸ್ಕ್ವೇರ್ ಈಕ್ವಲ್ಸ್ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಅಡ್ಜಸೆಂಟ್ ಕಂಡುಹಿಡ್ಕೋಬೋದು ಬೈ ಯೂಸಿಂಗ್ ದ ಪೈಥಾಗರಸ್ ಥಿಯರಮ್. ಸೊ ವಾಟ್ ಅಬೌಟ್ AC ಸ್ಕ್ವೇರ್? 5 ಸ್ಕ್ವೇರ್ ಅಂತಂದರೆ ಎಷ್ಟಾಯಿತು? 25. AB ಸ್ಕ್ವೇರ್ ಅಂತಂದರೆ 3 ಸ್ಕ್ವೇರ್ ಅಂತಂದರೆ 9. ಸೊ ವಿ ಲೆಫ್ಟ್ ವಿತ್ BC ಸ್ಕ್ವೇರ್. ಸೊ BC ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ 25. 9 goes to LHS. 25 minus 9 is 16. ಸೊ BC ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? 4 ಬರ್ತಾ ಇದೆ. ಅಡ್ಜಸೆಂಟ್ ಕಂಡುಹಿಡ್ಕೊಳೋದು ಬೈ ಯೂಸಿಂಗ್ ದ ಪೈಥಾಗರಸ್ ಥಿಯರಮ್. 10th ಫೆಮಿಲಿಯರ್ ಇದ್ದೀರಾ ಅಂತ ಅಂದ್ಕೊತೀನಿ. BC ಅಂತಂದರೆ 4 ಬರುತ್ತೆ. ಇಲ್ಲಿಗೆ BC ವ್ಯಾಲ್ಯೂ ಅಡ್ಜಸೆಂಟ್ ಸೈಡ್ ಎಷ್ಟು ಬಂತು? 4. ಸೊ ನಾವು ಟ್ಯಾನ್ ಥೀಟಾ ಈಸ್ ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಈಸ್ 3, ಅಡ್ಜಸೆಂಟ್ ಈಸ್ ವಾಟ್? 4. ದಟ್ ಈಸ್ 3/4. ಬರ್ಕೋಬೋದಾ? ಟ್ಯಾನ್ ಥೀಟಾ ವ್ಯಾಲ್ಯೂ ಗೊತ್ತಾಯ್ತಾ? ಟ್ಯಾನ್ ಥೀಟಾ ಈಸ್ 3/4. ಸೈನ್ ಥೀಟಾ ಅಂತ ಅಂದರೆ 3/5 ಇತ್ತು. ಸೊ ಈಗ ಥೀಟಾ ಪ್ಲೇಸಿಗೆ ಏನು ಬರುತ್ತೆ? ಟ್ಯಾನ್ ಇನ್ವರ್ಸ್ ಆಗುತ್ತೆ. ಸೈನ್ ಥೀಟಾ ಅಂದರೆ 3/5. ಸೈನ್ ಗೋಸ್ ಟು RHS ಅಂತಂದರೆ ಸೈನ್ ಇನ್ವರ್ಸ್ ಆಫ್ 3/5 ಅಂದರೆ ಥೀಟಾ. ಟ್ಯಾನ್ ಗೋಸ್ ಟು RHS ಅಂತಂದರೆ ಥೀಟಾ ಈಕ್ವಲ್ಸ್ ಟ್ಯಾನ್ ಇನ್ವರ್ಸ್ ಆಫ್ 3/5 ಬರುತ್ತೆ. ಥೀಟಾ ಪ್ಲೇಸಿಗೆ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೋದು. ಸೈನ್ ಇದ್ದಿದ್ದು ಏನಾಗಬೇಕು? ಈಗ ಟ್ಯಾನ್ ಇನ್ವರ್ಸ್ ಅಂತ ಆಗಬೇಕು. ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ 2 ಸೈನ್ ಇನ್ವರ್ಸ್ ಇದ್ದಿದ್ದು ಇಟ್ ಬಿಕಮ್ಸ್ ಟ್ಯಾನ್ ಇನ್ವರ್ಸ್ ಆಫ್ 3/4. 2 ಟ್ಯಾನ್ ಇನ್ವರ್ಸ್ ಆಫ್ ವಾಟ್?
3/4 ಅರ್ಥ ಮಾಡ್ಕೋಬೇಕು. ಸೈನ್ ಇನ್ವರ್ಸ್ ಆಫ್ 3/5 ಈಕ್ವಲ್ಸ್ ತೀಟಾ ತೊಗೊಂಡಿದ್ದೆ. ಸೈನ್ ಇನ್ವರ್ಸ್ ಗೋಸ್ ಟು ಆರ್ ಎಚ್ ಎಸ್. ಸೈನ್ ತೀಟಾ ಅಂದರೆ 3/5. ಸೈನ್ ತೀಟಾನ ಟ್ಯಾನಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಬೈ ಯೂಸಿಂಗ್ ವಾಟ್ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿಕೊಂಡು ಅಡ್ಜಸೆಂಟ್ ಕಂಡುಹಿಡ್ಕೊಂಡ್ಬಿಟ್ಟು ನಾನು ಟ್ಯಾನ್ ತೀಟಾನ ಡಿಫೈನ್ ಮಾಡ್ಕೊಂಡಿದ್ದೀನಿ. ಸೈನ್ ಇನ್ವರ್ಸ್ ಇದ್ದಿದ್ದು ಏನಾಗ್ತಾ ಇದೆ, ಟ್ಯಾನ್ ಇನ್ವರ್ಸ್ ಆಫ್ 3/4 ಆಗ್ತಾಯಿದೆ. ಸೊ ಈ ಫಾರ್ಮುಲಾ ಅಬ್ಸರ್ವ್ ಮಾಡಿ. ನಾವೇನು ಕನ್ಸಿಡರ್ ಮಾಡಿದ್ದು ಫಾರ್ಮುಲಾ, ನಮಗೆ ಗೊತ್ತಿರೋ ಫಾರ್ಮುಲಾ ಯಾವುದು, 2 tan inverse of x equals tan inverse of 2x divided by what, 1 minus x square. ಇಲ್ಲಿ ಅಬ್ಸರ್ವ್ ಮಾಡಿ, x ಅಂತ ಅಂದ್ರೇನು 3/4. x ಅಂತ ಅಂದ್ರೇನು 3/4. ಅದನ್ನು ಆರ್ ಎಚ್ ಎಸ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ ಸೊ ವಿ ಆರ್ ಗೆಟಿಂಗ್ ವಾಟ್, ಟ್ಯಾನ್ ಇನ್ವರ್ಸ್ ಆಫ್ 2x divided by 1 minus x square. x ಅಂತ ಅಂದರೆ 3/4 ಅಂದರೆ 2 into 3/4 divided by 1 minus 3/4 whole square. ಬರ್ಕೋಬೋದಾ? ಆರ್ ಎಚ್ ಎಸ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ. ಎಕ್ಸ್ ಅಂತಂದರೆ 3/4. ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಳೋಣ. ಸೊ 2 1s 2 2s 2 1s 2 2s. ಸೊ ರಿಮೈನಿಂಗ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ 3/2 divided by 1 minus 3 square is 9, 4 square is 16. 4 square is what? 16. ಡಿನಾಮಿನೇಟರಲ್ಲಿ ಎಲ್ ಸಿ ಎಮ್ ಮಾಡ್ಕೊಳ್ಳಿ. 16 goes to here. 16 1s 16. 16 minus 9 is how much? 7. ಬರ್ಕೋಬೋದಾ? ಟ್ಯಾನ್ ಇನ್ವರ್ಸ್ ಆಫ್ 3/2 divided by 16 ಮಲ್ಟಿಪ್ಲೈ ಆಗುತ್ತೆ ಇಲ್ಲಿ. 16 minus 9 is 7 divided by what? 16. 7 divided by what? 16. ಅರ್ಥ ಆಗ್ತಿದೆಯಾ ಸಿಂಪ್ಲಿಫಿಕೇಶನ್? ಎಲ್ ಸಿ ಎಮ್ ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟ್ 2 1s 2 8s 2 1s 2 8s. ಇಲ್ಲಿ ನ್ಯೂಮರೇಟರ್ಲಿ 3/1 ಆಗುತ್ತೆ, ಡಿನಾಮಿನೇಟರ್ಲಿ 3/8 ಆಗುತ್ತೆ. 16 ಮಲ್ಟಿಪ್ಲೈ ವಿತ್ ವಾಟ್? 3. 8 3s 24. 8 3s how much? 24. ಸೊ ವಿ ಆರ್ ಗೆಟಿಂಗ್ ಟ್ಯಾನ್ ಇನ್ವರ್ಸ್ ಆಫ್ 8 3s 24 divided by ರಿಮೈನಿಂಗ್ 7 1s 7. ಸೊ ಅಬ್ಸರ್ವ್ ಮಾಡಿ, ಆರ್ ಎಚ್ ಎಸ್ ರಿಸಲ್ಟ್ ಕೊಟ್ಟಿರೋ ಪ್ರಾಬ್ಲಮಲ್ಲಿ ಆರ್ ಎಚ್ ಎಸ್ ಅಬ್ಸರ್ವ್ ಮಾಡಿಕೊಂಡ್ರೆ ಏನಿದೆ, ಟ್ಯಾನ್ ಇನ್ವರ್ಸ್ ಆಫ್ 24/7 ಇದೆ. ಸೊ ವಿ ಆರ್ ಗೆಟಿಂಗ್ ವಾಟ್, ಟ್ಯಾನ್ ಇನ್ವರ್ಸ್ ಆಫ್ 24/7. ಅರ್ಥ ಆಗ್ತಿದೆಯಾ? ನಿಮಗೆ ಕಂಪ್ಲೀಟ್ ಪಿಕ್ಚರೇ ಸಿಗ್ತಿದೆಯಾ? ಸೊ ಈಸಿ ವೇಯಾಗಿ ನಾನೇನು ಮಾಡಿದ್ದೀನಿ, ಸಿಂಪ್ಲಿಫಿಕೇಷನ್ಸ್ನ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಇಲ್ಲಿ ಪೈಥಾಗರಸ್ ಥಿಯರಮ್ನೆಲ್ಲ ಸಿಂಪ್ಲಿಫೈ ಮಾಡಿರೋದು. ನೀವು ಬೇಕಾದ್ರೆ ಸ್ಟೆಪ್ಸ್ನ ನೀವು ಫೆಮಿಲರ್ ಇದ್ದರೆ ಸೊ 1 or 2 ಸ್ಟೆಪ್ಸ್ನ ಏನು ಮಾಡ್ಬೋದು, ಸ್ಕಿಪ್ ಮಾಡಿಕೊಂಡು ಸೊ ಮುಂದುವರಿಸ್ಬೋದು ಪ್ರಾಬ್ಲಮ್ಸ್ನ. ಅರ್ಥ ಆಗ್ತಿದೆಯಾ? ಸೊ ಫೈನಲಾಗಿ ಹೇಳ್ಬಿಡ್ತೀನಿ. ಸೊ ಸೈನ್ ಇನ್ವರ್ಸ್ನ ಇನ್ ಟರ್ಮ್ಸ್ ಆಫ್ ಯಾವ್ದು ಬೇಕು, ಟ್ಯಾನ್ ಇನ್ವರ್ಸ್ ಆಗಬೇಕು ಅಂದರೆ ಸೊ ಬೈ ಯೂಸಿಂಗ್ ದ ಫಾರ್ಮುಲಾ 2 tan inverse of x equals tan inverse of 2x divided by 1 minus x square. 2 sin inverse of x equals tan inverse of 2x divided by 1 plus x square ಫಾರ್ಮುಲಾ ಬಳಸಿದ್ರೆ ಬರೋದಿಲ್ಲ. ಸಿಂಪ್ಲಿಫೈ ಮಾಡಿ ನೋಡಿ. ಸೊ ನಮಗೆ ಬೇಕಾಗಿರೋ ಉತ್ತರ ಸಿಗೋದಿಲ್ಲ. ಹಾಗಾಗಿ ಈ ಫಾರ್ಮುಲಾ ಬಳಸ್ಕೊತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ಟ್ಯಾನ್ ಇನ್ವರ್ಸ್ ಬೇಕಾಗಿದೆ, ಸೈನ್ ಇನ್ವರ್ಸಲ್ಲಿದೆ. ಬೈ ಯೂಸಿಂಗ್ ದ ಪೈಥಾಗರಸ್ ಥಿಯರಮ್ ಐ ಆಮ್ ಕನ್ವರ್ಟಿಂಗ್ ಸೈನ್ ಥೀಟಾ ಇಂಟು ಟ್ಯಾನ್ ಥೀಟಾ ಬೈ ಯೂಸಿಂಗ್ ದ ಪೈಥಾಗರಸ್ ಥಿಯರಮ್. ಅಡ್ಜಸೆಂಟ್ ಸೈಡ್ ಗೊತ್ತಿರೋದಿಲ್ಲ, ಫೈಂಡ್ ಔಟ್ ಮಾಡ್ಕೊತೀವಿ. ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ ಸಿಂಪ್ಲಿಫಿಕೇಷನ್ ಎಲ್ ಸಿ ಎಮ್ ಭಾಳ ಈಸಿ. ಓಕೆ, ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ ನಮಗೆ ರಿಸಲ್ಟು ಅಪಿಯರ್ ಆಗುತ್ತೆ. ಅರ್ಥ ಆಗ್ತಿದೆಯಾ?